ಪ್ರತಿ ವರ್ಷ ಸ್ಟಾರ್ಟ್ ಆದಾಗ ಎಲ್ಲರ ಲೈಫಲ್ಲೂ ಒಂದೊಂದು ರೆಸಲ್ಯೂಷನ್ಸ್ ಅಂತ ಇಟ್ಟಿರ್ತಾರೆ. ಸೊ ಹಾಗೆ ಈ ವರ್ಷದಲ್ಲೂ ನನ್ನ ಲೈಫಲ್ಲೂ ಒಂದು ರೆಸಲ್ಯೂಷನ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಅದೇನಪ್ಪ ರೆಸಲ್ಯೂಷನ್ ಅಂತಂದ್ರೆ ಡೈಲಿ ವ್ಲಾಗ್ಸ್. ಇವತ್ತಿಂದ 21 ಡೇಸ್ ಚಾಲೆಂಜ್ ಮಾಡ್ತಾ ಇದ್ದೀನಿ, ಡೈಲಿ ವ್ಲಾಗ್ಸ್ ಮಾಡ್ತೀನಿ ಅಂತ. ಸೊ ಬನ್ನಿ ಇವತ್ತಿನ ದಿನ ಹೇಗಿತ್ತು ಅಂತ ನಾನು ತಿಳಿಸ್ಕೊಡ್ತೀನಿ ನಿಮ್ಗೆ. ಬೆಳಗಿನ ಜಾವ 4 ಗಂಟೆಗೆ ಎದ್ದು ಸ್ನಾನ ಮಾಡ್ಕೊಂಡು ಗುರುಸ್ವಾಮಿಗಳ ಮನೆಗೆ ಬಂದೆ. ಯಾಕಪ್ಪ ಇಷ್ಟೊತ್ತಿಗೆ ಎದ್ದು ಇವ್ರ ಮನೆಗೆ ಬಂದಿದ್ದೀನಿ ಅನ್ಕೊಂಡಿದ್ದೀರಾ? ಶಬರಿಮಲೆ ಹೋಗ್ತಾ ಇದೀವಿ ಎಲ್ಲರೂ. ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಅನ್ನೋದೇ ಎಕ್ಸ್ಟ್ರೀಮ್ ಲೆವೆಲ್ ವೈಬ್ರೇಷನ್. ಮಾಲೆ ಹಾಕ್ಸ್ಕೊಂಡಾಗ ಕೊಡೋ ಮರ್ಯಾದೆ, ಮಾಲೆ ಹಾಕ್ಸ್ಕೊಂಡಾಗ ಕೊಡೋ ಗೌರವ, ಆ ಅಯ್ಯಪ್ಪ ಸ್ವಾಮಿ ಭಜನೆಗಳು, ಅವನ್ನ ಏನೇ ಹೇಳಿದ್ರು ಎಷ್ಟೇ ಹೇಳಿದ್ರು ಎಕ್ಸ್ಪ್ಲೇನ್ ಮಾಡಕ್ಕೆ ಆಗಲ್ಲ. ಅಂತೂ ಇಂತ ನಾನು ಮಾಲೆ ಹಾಕ್ಸ್ಕೊಂಡೆ. ನಾನು ಹೋಗ್ತಾರ ಯಾತ್ರೆ ಬಂದು ಅಂತಿಂತದಲ್ಲ, ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಅದನ್ನ ಈಗಲೇ ಹೇಳಲ್ಲ ನಾನು. ನಾವು ಮಾಲೆ ಹಾಕ್ಸ್ಕೊಂಡಿದ ತಕ್ಷಣ ನೆಕ್ಸ್ಟ್ ಹೋಗಿ ಜಾಗ ಬಂದು ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಅಯ್ಯಪ್ಪನ ದರ್ಶನ ತಗೊಂಡು ಇನ್ನಿಬ್ರು ನಮ್ಮ ಟೀಮಲ್ಲಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅಲ್ಲಿ ಮಾಲೆ ಹಾಕ್ಸ್ಕೊಂಡ್ರು. ನಾವೆಲ್ಲ ಮಾಲೆ ಹಾಕ್ಸ್ಕೊಂಡಾದ್ಮೇಲೆ ನಮ್ಮ ಮಹೇಶ್ ಸ್ವಾಮಿಗಳು ಮತ್ತೆ ನಮ್ಮ ಗುರುಸ್ವಾಮಿಗಳು ತುಂಬಾ ಖುಷಿ ಪಟ್ರು. ನಮ್ಮ ಗುರುಸ್ವಾಮಿಗಳು ಮಹೇಶ್ ಸ್ವಾಮಿಗಳು ಬಂದು ಅರ್ಧ ಮಂಡಲ ಮಾಡ್ತಿದ್ದಾರೆ. ನಾವು ಮತ್ತೆ ನಮ್ಮ ಅಣ್ಣ ಬಂದು ಕಾಲ್ ಮಂಡಲ ಮಾಡ್ತಾ ಇದೀವಿ. ಕಾಲ್ ಮಂಡಲ ಮತ್ತೆ ಅರ್ಧ ಮಂಡಲ ಅಂತ ಅಂದ್ರೆ ಅರ್ಧ ಮಂಡಲ ಅಂದ್ರೆ 21 ದಿನ ಮಾಲೆ ಹಾಕ್ಸ್ಕೊಳ್ಳೋದು, ಕಾಲ್ ಮಂಡಲ ಅಂದ್ರೆ 11 ದಿನ ಅಂತ ಮಾಲೆ ಹಾಕ್ಸ್ಕೊಳ್ಳೋದು, ಒಂದು ಮಂಡಲ ಅಂದ್ರೆ 48 ದಿನ. ನಾವ್ ಈ ಸರಿ ಕಾಲ್ ಮಂಡಲ ಮಾಡ್ತಾ ಇದೀವಿ. ದೇವಸ್ಥಾನದ ದರ್ಶನ ಮುಗಿಸ್ಕೊಂಡ್ ಬಂದು ತಿರ್ಗಾ ನಮ್ಮ ಗುರುಸ್ವಾಮಿಗಳ ಮನೆಗೆ ಬಂದು ಪೂಜೆ ಮಾಡಿ ಆಗಿ ಪ್ರಸಾದ ಸ್ವೀಕರಿಸಿ 4 ಭಜನೆ ಆಡಿ ಆಮೇಲೆ ನಮ್ಮ ಕಾರ್ಯಗಳಲ್ಲಿ ನಾವು ಕಾರ್ಯನಿರತರಾದೆವು. ಹಾಗೆ ಇವತ್ತೊಂದು ಕಾರ್ ಡೆಲಿವರಿ ಶೂಟ್ ಇತ್ತು. ನಮ್ಮ ಫ್ರೆಂಡ್ ಸ್ವಾಮಿಗಳೇ ಹ್ಯಾರಿಯರ್ ಇವಿನ ಕಾರ್ ಬೈ ಮಾಡಿದ್ರು. ಕಾರ್ನ ಡೆಲಿವರಿ ತಗೊಂಡು ಸೀದಾ ಹೋಗಿದ್ದು ನೂರೊಂದು ಗಣಪತಿ ಟೆಂಪಲ್ಗೆ. ಅಲ್ಲೊಂದ್ ಸ್ವಲ್ಪ ಪೂಜೆ ಮಾಡೋ ಶಾರ್ಟ್ಸ್ ಗಳನ್ನೆಲ್ಲ ತಗೊಂಡು ನಾನು ನಮ್ಮ ಮನೆ ಕಡೆ ರಿಟರ್ನ್ ಆದೆ. ಇವತ್ತಿನ ಡೈಲಿ ವ್ಲಾಗ್ ನ ಎಲ್ಲೇ ಎಂಡ್ ಮಾಡ್ತಾ ಇದೀನಿ. ಏನಕ್ಕಂದ್ರೆ ಇವಾಗಲೇ ಸಾಕಷ್ಟು ಹೇಳ್ಬಿಟ್ಟಿದೀನಿ. ಸೊ ಇನ್ನು ವಿಡಿಯೋ ಲೆಂತಿ ಆಗ್ಬಿಡುತ್ತೆ. ಇದು ವ್ಲಾಗ್ ಮಿನಿ ವ್ಲಾಗ್ ಆಗಲ್ಲ, ಯೂಟ್ಯೂಬ್ ವ್ಲಾಗ್ ಆಗ್ಬಿಡುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ವಾಮಿ ಶರಣಮಯ್ಯಪ್ಪ.